ಹೊಸ ಐಫೋನ್ गाइस गुड मॉर्निंग एंड वेलकम टू ಹೊಸ ವಿಡಿಯೋ. ಈ ವಿಡಿಯೋಲಿ ನಾನು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಹಂಗೆ ಫ್ಲಾಶ್ ಆಯಿತು. ಅದರ ಐಫೋನ್ ಇದೆಯಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸಿ ಯಾವ್ದಾದ್ರು ರ್ಯಾಕ್ಟ್ ಆಗ್ತಾರೆ ಅಂತ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು. ಐಫೋನ್ ಇನ್ನೂ ಹೊಸದಾಗಿ ಕಾಣಿಸ್ತೈತಲ್ಲ, ಸೊ ಇದನ್ನ ತೋರಿಸ್ಬಿಟ್ಟು ಹೇಗೆ ಅನಿಸ್ತಿದೆ, ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳು ರಿಯಾಕ್ಷನ್ಸ್ ರೆಕಾರ್ಡ್ ಮಾಡೋಣ ಅನಿಸ್ತು, ಅದಕ್ಕೆ ಹೊರಟೀನಿ. ಗೈಸ್ ಈ ಗ್ಯಾಪಲ್ಲೇ ನಮ್ಮ ತಾತನ ಮನೆ ಹತ್ರ ಡ್ರಾಪ್ ಮಾಡಬೇಕಾಗಿತ್ತು. ಈ ಗ್ಯಾಪಲ್ಲಿ ಏನೋ ಕೆಲಸ ಇತ್ತು ಅಂತ ಮುಗಿಸ್ಕೊಂತೈತೆ. ನಾನು ಆಯ್ತಾ? ಹಾಂ, ನಮ್ಮ ತಾತ ಇವಾಗ ಚಿಕನ್ನ ಸ್ವಲ್ಪ ಮನೆಗೆ ತಗೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಸಂಜೆಗೆ ನಾನ್ ವೆಜ್ ಮಾಡೋಣ ಅಂತ ಪ್ಲಾನ್ ಹಾಕೋರೆ. ನನಗೆ ಟೈಮ್ ಆಗ್ತಾಯಿದೆ. ಇಲ್ಲಿಂದ ಪಕ್ಕದಲ್ಲೇ ಮನೆ ಇರೋದು. ಸೊ ಆದರೆ ಪವಿತ್ರ ಬರ್ತಾಳೆ. Few moments later. ಗೈಸ್ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗಿತ್ತು. ನನ್ನ ಹತ್ರ ಸ್ಟಾಕ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಫೋನಲ್ಲಿ ಹುಡುಕ್ತಾ ಇದ್ದೆ. ಫೋನಲ್ಲಿ ಸೆಟ್ ಮಾಡ್ಕೋತಾ ಇರಬೇಕಾದ್ರೆ ಹಿಂಗೆ ಬಂದದೆ. ಸ್ವಲ್ಪ ಯಾಕಾಗಿದೆ, ಸ್ವಲ್ಪ ಫಿಟ್ ಆಗ್ತಾಯಿಲ್ಲ, ಸೂಟ್ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ನಾನು ನನ್ನ ಫ್ರೆಂಡ್ಸ್ ಸಿಕ್ಕಿದಾರಲ್ಲ, ಸೀದಾ ಸ್ಟುಡಿಯೋಗೆ ಹೋಗ್ತೇನೆ. ಸ್ಟುಡಿಯೋಗೆ ಮಚ್ಚ ಹೆಂಗಿದ್ಯಾ ಮಚ್ಚ? ಸೂಪರ್ ಮಚ್ಚ. ಏನ್ ಮಚ್ಚ ಇಷ್ಟು ದಿನ ಮೇಲೆ ಬಂದಿದ್ಯಾ ಕಾಲೇಜ್? ಇವತ್ತು ನೀನು ನೆನಪಾಗೋದು ಏ ಸುಮ್ಮನೆ ಇರಪ್ಪ. ಕಾಲೇಜ್ ಎಷ್ಟು ದಿನ ಆಯ್ತು? ಅಡ್ಮಿಷನ್ ಫಸ್ಟ್ ಡೇ ತಾನೆ ಕಾಲೇಜಿಗೆ ಗೊತ್ತು? ಇಲ್ಲ ಕಣ, ಸೆಕೆಂಡ್ ಡೇನಾ? ಥರ್ಡ್ ಡೇ ಅನ್ಕೋ. ಓ ಕಂಗ್ರ್ಯಾಚುಲೇಷನ್. ಪ್ರಾಬ್ಲಮ್ ಆಯ್ತಾ? ಐತೆ ಒಂದು ಕೋಟಿ ಸಾಲ ಐತೆ, ಡಿಪ್ರೆಷನ್ ಏನಿದೆಯಾ? ಗರ್ಲ್ ಫ್ರೆಂಡ್ ಈಗ? ಇಲ್ಲ ಮತ್ತೆ ಡಿಪ್ರೆಷನ್ ಯಾಕೆ ಅಂದರೆ ನೀನು ಅಜ್ಜಿ ನಿನ್ನ ತಾನೇ ಜಾಸ್ತಿ ಕೊಟ್ಟಿಲ್ಲ ಮತ್ತೆ ಮಾಮ್ ಎಷ್ಟು ಬೇಕು ಮಾಮ್? ಒಂದು ಟೆನ್ಷನ್ ಅಲ್ಲ, 40,000 60,000 ಕೊಡಲ್ಲ ಕಾಸು. ನೀನ್ ತಲೆ ಕೆಡ್ಸ್ಕೊಂಬೇಡ, ಟೆನ್ಷನ್ ಅಲ್ಲೇ ಇರು. ನೀವು ಸರಿ ಮಾಮ್. 3 ವರ್ಷ ಆಗಲಿ, ನಿನಗೆ ಮಕ್ಕಳು ಮೊಮ್ಮಕ್ಳು ಅವ್ರಿಗೆ ಮದುವೆ ಆದ್ರು, ಅವ್ರಿಗೆ ಮಕ್ಳು ಇಟ್ಟಿದ್ರು, ಕೊನೆಗೆ ಆ ದಿವಸ ಬಂದ್ರು ಅವ್ನು ಕೊಡಲ್ಲ. ಇವತ್ತು ಕಾಲೇಜಿಗೆ ಬಂದು ಅಡ್ಮಿಷನ್ಸ್ ಇಲ್ಲ, ಮತ್ತೆ ಹೊಸ ಐಫೋನ್ ತಗೊಂಡಿದ್ದೀನಿ. 17 Pro Max ತಗೋಬೇಕಲ್ಲ. 16 Pro Max ಅದು ಎರಡು ಒಂದೇ. ಇಲ್ಲ ಸರ್, ನಾನು ಬಡವ. 17 ఎంత కొత్త ఫీచర్స్ వచ్చింది తెలుసా? ఫీచర్స్ వస్తే కూడా నువ్వు తీసుకున్నావా? డబ్బులు లేదు. ఇప్పుడు కొత్త ఫీచర్స్ ఎంత వచ్చింది తెలుసా? ಯಾಕಂದ್ರೆ ಅವನ ಹತ್ರ ನೀನ್ ತಗೊಂಡ್ರೆ ಅವನ ಹೊಟ್ಟೆ ಉರಿ, ಅದಕ್ಕೆ ನೀನ್ ತಗೋಬೇಡ ಅಂತ ಹೇಳ್ತಾರೆ. ಬಟ್ ಏನು ಕಂಪೇರ್ చేసి చూడరా, ಫೀಚರ್ಸ್ ಬಾಗೋದು ಎಲ್ಲ ಅದೇ ಹೇಳ್ತಾ ಇದ್ರು. ಮತ್ತೆ ನಾನೇ ಅವ್ನು ಸೇಲ್ ಮಾಡ್ತಾ ಇದ್ದಾನಂತೇಳಿ 17 ಸೇಲ್ ಮಾಡಿ ಅವನು 16 ತಗೊಂತಾನಂತ. ಅವ್ನು ಇಷ್ಟ ಆಗಿಲ್ಲ ಅಂತ ಅದು. ಅಷ್ಟೆಲ್ಲ ಮಾತಾಡ್ತಾನಲ್ಲ. ಯಾವ ಫೋನ್ ಉಂಡಿದ್ರೆ ನನ್ನ ಹತ್ರ ವಿವೋ ಇದೆ. ನನ್ನ ಹತ್ರ ಆನ್ ನಂಬೆಗ್ರಿ. ಇವಾಗ ನನ್ನ ಜೊತೆ ಯಾರು ಬರ್ತೀರಾ? ನಾನು ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಊಟ ದಿನ ಹೋಗ್ತಾ ಇದ್ಯಾ? ಮತ್ತೆ ನಾನು ಹೋಗೋಣ ತಿನ್ನಕ್ಕೆ. ಫೋಟೋ ಶೂಟ್ಗೆ ಯಾರು ಹೋಗ್ತೀರಾ ಇವಾಗ? ಫೋಟೋ ಶೂಟ್ ಯಾರು ಹೋಗ್ತಾ ಇದ್ದೀರಾ? ನಂದೇ ಕಣ. ಯಾವ ಫೋಟೋ ಶೂಟ್ ಆದ್ರೆ ಅದೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡ್ಸಕ್ಕೆ. ಇಲ್ಲೇ ಇತ್ತು. ಅದನ್ನ ಫೋಟೋ ಶೂಟ್ ಅಲ್ಲ, ಮತ್ತೆ ಸ್ಟುಡಿಯೋದಲ್ಲಿ ಫೋಟೋ ಇಡಿಸ್ಬೇಕು ಅಂತ. ಅದೇ ಲೆಕ್ಕ ಮಚ್ಚ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗೈಸ್ ಎಲ್ಲ ರೌಂಡ್ ಹಾಕಿದ್ದಾಗಿತ್ತು. ಒಂದು ಸ್ಟುಡಿಯೋ ಕಾಣಿಸಿಲ್ಲ. ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಜೆರಾಕ್ಸ್ ಹಾಕಿದ್ದೀನಿ. ಈ ಕಡೆ ಕೆಲವು ಅಷ್ಟೇ. ಗೈಸ್ ನಮ್ಮ ಕಾಲೇಜಲ್ಲಿ ಕನ್ಸ್ಟ್ರಕ್ಷನ್ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ. ಹೆಂಗೋ ನಮ್ಮ ಗಾಡೀಲಿ ಒಂದು ಸ್ಟಿಕ್ಕರ್ನ ಅಂತ ಒಳಗಡೆ ಬರೋಕ್ಕೆ ಬಿಟ್ಟಿದೆ. ಹೊರಗಡೆ ಬರ್ಕೊಂಡು ಹೆಂಗೋ ನಾರ್ಮಲ್ ಗೇಟಿಂದ ಎಂಟ್ರ್ ಆಗ್ತಾ ಇದೆ. ಗೈಸ್ ಎಂಥ ಟೈಮಲ್ಲಿ ಬಂದಿದ್ದೀನಿ ಅಂದರೆ ನಾನು ಬಾ ಅಂತ ಕರೀ. ಟೀಚರ್ ಕೂಡ ಇಂದ ಆಫೀಸ್ ಕೂಡ ಕ್ಲೋಸ್ ಆಗಿಬಿಡುತ್ತೆ. ಲಂಚ್ಗೆ ಹೋಗೋರೆ. ಹೌ ಆರ್ ಯು ಪೀಪಲ್? ನಾರ್ಮಲ್. ಹೊಸ ಐಫೋನ್ ತಗೊಂಡು ಇನ್ನಡ್ರ 16 Pro Max. ಥ್ಯಾಂಕ್ ಯು. ಅದನ್ನು ಅಡ್ಮಿಷನ್ಸ್ ಮಾಡಬೇಕಂತ ಮತ್ತೆ. ಗೈಸ್ ಅಡ್ಮಿಷನ್ಗೆ ಅಂತ ಬಂದಿದ್ದು. ಸೊ ಇವಾಗ ನಾನು 7 ಸೆಮ್ನ ಕ್ಲಿಯರ್ ಆಗಿರೋದಕ್ಕೆ ನನ್ನ ಅಡ್ಮಿಷನ್ ಡೈರೆಕ್ಟ್ 8 ಸೆಮ್ಗೆ ಆಗುತ್ತೆ. 8 ಸೆಮ್ ಅಡ್ಮಿಷನ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಫಾರ್ಮ್ಸ್ ಎಲ್ಲ ಕೊಟ್ಟಿದ್ದೀನಿ, ಮಾರ್ಕ್ಸ್ ಕಾರ್ಡ್ ಕಾಪೀಸ್ ಎಲ್ಲ ಕೊಟ್ಟಿದ್ದೀನಿ. ಯಾವಾಗ 8 ಸ್ಟಾರ್ಟ್ ಆಗುತ್ತೋ ಆಗ ನಾನು ಮತ್ತೆ ಜಾಯ್ನ್ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೀ ಬರ್ಡ್ ಆಗಿದ್ದೀನಿ ಅಷ್ಟೇ. ಹೋಗ್ಬೇಕು ಇವಾಗ. ರಾತ್ರಿ ಒಳಗಡೆ ಬೇಕಾ? ಏನಾಗಿದೆ ಬ್ರೋ?
ಗೈಸ್ ತುಂಬಾ ದಿವಸ ಆದ್ಮೇಲೆ ನಮ್ಮ ಸೋನು ಮೀಟ್ ಮಾಡಕ್ ಬಂದಿದ್ದೀನಿ. ಸೋನು ಅವರ್ ಯು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್. 16 Pro Max. ಅಲ್ಲ ಬೆಳೆದಿದ್ದೀವಿ ಅಂತಲ್ಲ, ಅದು ಹೆಂಗ್ ತಗೊಂಡಿವಿ ನಂಗೆ ಗೊತ್ತ ಕಡೆ, ಅದು ಹೆಂಗ್ ತಗೊಂಡಿವಿ ನಂಗೆ ಗೊತ್ತ ಕಡೆ. ಏನೋ ಪಾಪ ಖುಷಿ ಪಡ್ತೀಯ, ನಾನು ನೋಡಿ ಒಂದು ಸ್ವಲ್ಪ ಎಂಕರೇಜ್ ಮಾಡ್ತೀಯ ಅಂದ್ಬಿಟ್ಟು ತೋರಿಸಿದ್ರೆ ಬೆಳ್ದಿರಪ್ಪ ಅಂತ. ಗ್ಯಾಂಗ್ ಎಲ್ಲ ಏನ್ ಮಾಡ್ತಾವ್ರು ಇಲ್ಲಿ? ಸೋನು ಇದೆ, ನನ್ನ ಗ್ಯಾಂಗ್ ಇದ್ದೇ ಇರ್ತದೆ. ನಿಮ್ನೆಲ್ಲ ನೋಡೋಣ ಅನ್ಸ್ತು ಮಚ್ಚ. ನಂಬದೇ ಇಲ್ಲ ಅಲ್ಲ ಗೈಸ್ ಗೈಸ್ ಗೈಸ್. ಐ ಗಾಟ್ ಅ ನ್ಯೂ ಐಫೋನ್. ಎಲ್ಲ ಮಚ್ಚ ಟ್ರೀಟಾ? ಅದಕ್ಕೆ ಸಾಲ ಅಟೆಂಡೆನ್ಸ್ ಮ್ಯಾಟ್ರ್ ಬೇಕಾ ಇವಾಗ? ಅಟೆಂಡೆನ್ಸ್ ಬೇಕು. 2% ಇದೆಯಾ? ಅದಕ್ಕೆ ಅಟೆಂಡೆನ್ಸ್ ಐದು ಎಕ್ಸಾಮ್ ಎಲ್ಲ ಪಾಸ್ ಆಗ್ಬಿಟ್ಟಿದೆ. ಈಗ ವಿಡಿಯೋ ಮಾತ್ರ ಸೂಪರ್ ಆಗಿ ಬರ್ತೈತೆ, ಫೋಟೋದೆ. ಗೈಸ್ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಿ ರಿಟರ್ನ್ ಬರೋಷ್ಟರಲ್ಲಿ ಮುಗಿದು ಇಷ್ಟೊತ್ತಾಗ್ಬಿಟ್ಟೈತೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಪವರ್ ಬ್ಯಾಂಕ್ ಎಲ್ಲ ಕಳೆದೋಗ್ಬಿಟ್ಟೈತೆ. ಚಾರ್ಜರ್ ತಗೊಂಡು ಸೀದಾ ಒಂದು ಕಡೆ ಹೋಗಬೇಕು. ಯಾಕಂದರೆ ನಿನ್ನೆ ಒಂದು ವೀಡಿಯೋ ಮಾಡ್ಕೊಂಡಿದ್ವಿ, ಸ್ಟೋರೇಜ್ ಎಲ್ಲ ನನ್ನ ಫೋನಲ್ಲಿ ಇತ್ತು ಅಂತ ನನ್ನ ಫೋನಲ್ಲೆಲ್ಲ ರೆಕಾರ್ಡಿಂಗ್ ಆಗಿತ್ತು. ಇವಾಗ ವೀಡಿಯೋನ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ನಮ್ಮ ಅಜ್ಜಿ ಮನೇಲಿ ನಾನ್ ವೆಜ್ ಊಟ ಮಾಡೋರಿ, ಅದು ಸ್ವಲ್ಪ ಸವಿಬೇಕು. ಮಮ್ಮಿ ಪ್ಲೀಸ್ ಓಪನ್ ದ ಡೋರ್, ಐ ಆಮ್ ವೇಟಿಂಗ್ ಔಟ್ಸೈಡ್. ಮಮ್ಮಿ ಹಾಯ್. ಗೈಸ್ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಆದರೆ ಇವಾಗ ಟೈಮ್ ಎಷ್ಟು ಅಂದರೆ 9 ಗಂಟೆ ಟಚ್ ಆಗಿರಬೇಕು ಅಂದ್ಕೊಂಡೆ. ನೋಡಿ 9 ಗಂಟೆ 1 ನಿಮಿಷ ಮಲ್ಗೋ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ. ಎಲ್ಲ ನಮ್ಮ ತಾತ ಕಾಲ್ ಮಾಡಿ ನಿದ್ದೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾವ್ರೆ. ಸೊ ಇವಾಗ ನಮ್ಮ ತಾತನ ನೆನಪಿಸ್ಬಿಟ್ಟು ಒಂದೆರಡು ಮಾತಾಡಿಸ್ಬಿಟ್ಟು ನಮ್ಮ ಅಜ್ಜಿ ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಹಂಗೆ ಸುಮ್ಮನೆ ಎಲ್ಲ ಮಲ್ಗೋದ್ಮೇಲೆ ಬಂದು ನನಗೆ ಬೇಜಾರಾಗ್ತಿದೆ. ಆದ್ರೂ ಊಟ ಕಡೆ ಅಲ್ಲ ಇವರೆಲ್ಲ ಏನು ಯಪ್ಪ ಇಷ್ಟು ಟೈಮ್ ಆದ್ರೂ ನಿದ್ದೆ ಮಾಡ್ತಾ ಇಲ್ಲ. ಸಾಂಗ್ ಎಲ್ಲ ಹಾಕೊಂಡ್ಬಿಟ್ಟು ಅಜ್ಜಿನೇ ಇದ್ದಿದ್ಯಾ? ನಾನೇ ಇಲ್ವೇ? ಥ್ಯಾಂಕ್ ಯು ಸಂಜಯಾ. ತುಂಬಾ ದಿವಸ ಆದ್ಮೇಲೆ ಈ ಥರ ಇನಾಗ್ರೇಷನ್ ಇನ್ವಿಟೇಷನ್ ಕೊಡ್ತಾ ಇದೆಯಾ? ಸಂಜಯಾ ಶೆಫ್ನ ಮದುವೆ ಆಗ್ತಾಳಂತೆ. ಏನ ಶೆಫ್? ಸಂಜಯಾ ನಾನು ಬ್ಲಾಗರ್ನ ಮದುವೆ ಆಗೋದು. ಬ್ಲಾಗರ್ನ ಮದುವೆ? ನೀನಂತೂ ಅಲ್ಲ ನಿಜ. ಅಷ್ಟಾಸೆ ಎಲ್ಲ ಬರ್ಕೊಂಬೇಡ. ನನಗೆ ಗೊತ್ತು, ನನಗೆ ಗೊತ್ತು. ನೀನಲ್ಲ. ನನಗೆ ಗೊತ್ತು. ಕನ್ನಡ ಬರಲ್ಲ. ಓಕೆ ನಾನು ನಿನ್ನ ಮದುವೆ ಆಗಿದ್ದೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ಲಾಗರ್ ನನಗೆ ಸೀಕ್ ಮಾಡ್ತಾರೆ. ನಾನು ಎದ್ದಿದ್ಯಾ? ಮಲಗಿರ್ತಿ ಹಂಗೆ ಒಂದು ಫೋಟೋ ತಗೊಂಡು ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಒಂದು ಫೋಟೋ ಹಾಕೋಣ ಅಂತ ಇದ್ದೆ, ಎದ್ಬಿಟ್ಟೆ. ಮತ್ತೇನಿಲ್ಲ ಏನ ಕರ್ದ? ಊಟ ಮಾಡ್ತೀನಿ. ಓಕೆ ಓಕೆ ಓಕೆ. ನಾನೊಂದು ಚಪ್ಪಲ್ ಕೊಟ್ಟಿದ್ದೀನಿ ಸಜಿಗೆ. ನಮ್ಮಮ್ಮಗೆ ಕಂಡ್ರೆ ಪ್ಯಾರ್ಗೆ ಜಾಸ್ತಿ ಏನ್ ಮಾಡ್ತೀಯ? ನೀನ್ ಡ್ಯಾನ್ಸ್ ಆಡೋದು ನೋಡ್ಬಿಟ್ರೆ ಪ್ಯಾರ್ ಇನ್ನೂ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಒದ್ದಿ ಇರ್ತದೆ ನಿಂಗೆ. I love you. What happened, mommy? ಏನು ತಪ್ಪು ಮಾಡಿದ್ನಾ? ಅಲ್ಲೇನೋ ಬಿಸ್ಮಿಲ್ಲ. ಮಮ್ಮಿ ಇಲ್ಲಿ ನೋಡಿ ಇಲ್ಲಿ. ಇದಿರಲ್ಲ ಸ್ವಲ್ಪ ಕುಡ್ದಾ? ಗಂಟ್ಲು ಬಿಸಿ ಆಗಲ್ಲ. ಆಯ್ತಾ? ನಾಯ ಪರವಾಗಿಲ್ಲ ಕಣೆ, ಅದಕ್ಕೂ ಸ್ವಲ್ಪ ನಾನು ಒಮ್ಮೆ ಟ್ರೈ ಮಾಡಿದ್ರೆ ಹೆಂಗಿರ್ತೀವಿ ಸರ್? ನಿಮ್ಮಮ್ಮ ಹೇಳಿಲ್ಲ ಪರ್ಕೆ. My mom is not your mom. Your mom is not my mom. They have different mindsets. Yeah. Mindset, ideas ಎಲ್ಲ ಫುಲ್ ಡಿಫರೆಂಟ್. ಸಂಜೆ ನಿನ್ ಕೈ ತೋರಿಸು. ಅವ್ನು ಸತ್ತೋಗ್ಬಿಟ್ಟ ಅಂತ ನಿನ್ ಜೊತೆ ಆಟ ಆಡ್ಕೊಂಡು ಅವನಿಗೆ ಸತ್ತೋದ. ಯಾರು ಸತ್ತೋಗಿದ್ದೆ? ಅವ್ನು ಲವ್ ಮಾಡ್ತಿದ್ರು ಇಬ್ರು.
ಎಷ್ಟು ಈಸಿಯಾಗಿ ಲವ್ ಮಾಡಿದ್ರು ಗೊತ್ತಾ? ಇವ್ರಿಗೆ ತಿನ್ನೋದು ಹುಚ್ಚು ಜಾಸ್ತಿ. ಅವನು ಶೆಫ್, ಅವನು ಅಡಿಗೆ ಮಾಡ್ಕೊಡ್ತಿದ್ದ, ಇವ್ರು ತಿಂತಿದ್ಲು, ಲವ್ ಆಗೋಯ್ತು. ನಾನು ಅವಾಗ ಅನ್ಕೊಂಡೆ ಶೆಫ್ ಮದ್ವೆ ಆಗೋಣ ಅಂತ. ಆದ್ರೆ ಇಲ್ಲ, ನನ್ ಬ್ಲಾಗರ್ನೇ ಮದ್ವೆ ಆಗೋದು ಅಂತ ಇವಾಗ ಡಿಸೈಡ್ ಆದೆ. ನಾನು ಅದೇ ಡಿಸಿಷನ್ ಇದೀನಲ್ಲ. ಅಯ್ಯ ನಿನ್ ಬೆರಳು ತೋರಿಸು, ಬೆರಳು ಕೈ, ಐ ಮೀನ್ ಹ್ಯಾಂಡ್ಸ್ ತೋರಿಸಿ. ನಿಂಗೆ ಉಗುರು ಜಾಸ್ತಿ ಇದ್ದಂಗೆ ಐತಲ್ಲ. ತೇಜ ಶೋಮಿ ಯಾಕವಲ್ಲ ನಿಂಗೆ? ಛೀ, ನಿನ್ನ ಹತ್ರ ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಉಗುರು ಮೇಂಟೈನ್ ಮಾಡ್ತಾ ಇದ್ಯಾ ಅನ್ಕೊಂಡು ತೋರಿಸು ಅಂದ್ರೆ ಕಿತ್ತೋಗ್ರ ಉಗುರನ್ನ ತೋರ್ಸಕ್ ನಿನಗೆ ಇಷ್ಟ ಇಲ್ಲ. ಪವಿತ್ರ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ರೈಟ್ ಹ್ಯಾಂಡ್ ಚೆನ್ನಾಗಿಲ್ಲ, ಬಟ್ ಬೇಡ ಇಬ್ಬರಿ ಲೆಫ್ಟ್ ಹ್ಯಾಂಡ್ ತೋರಿಸಿ. ಗೈಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಏನ್ ಗೊತ್ತಾ, ಹಿಂಗ ಬಂದು ಹಿಂಗ್ ಪರ್ಚ್ಬೋದು. ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಊಟ ಎಲ್ಲ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಸೂಪರ್ ಆಗಿ ಮಾಡಿದ್ರು. ಅಂಡ್ ಅದನ್ನೇ ಸ್ವಲ್ಪ ಮನೆಗೆ ತಗೊಂಡು ಹೋಗ್ತಾ ಇದೀನಿ. ಇವಾಗ ಈ ಫೋನ್ ನಾನು ಮನೆಗೆ ತಗೊಂಡು ಹೋಗಕ್ಕಾಗಲ್ಲ, ಸಂಜೆಗೆಲ್ಲ ಕೊಡ್ಬೇಕು. ಏನೋ ಒಂದು ಚಿಕ್ಕ ಎಡಿಟ್ ಐತಂತೆ, ದೊಡ್ಡ ವ್ಲಾಗ್ ಎಡಿಟ್ ಇದೆಯಂತೆ. ಸೊ ಅದಕ್ಕೆ ಇಲ್ಲ ಸಂಧ್ಯಾ ಕಾಲ್ ಇಲ್ಲ ಸಂಧ್ಯಾ, ಕಾಲು ಸಂಧ್ಯಾ. ಗೊತ್ತಾ ನಂಗೆ ಬೇಜಾರ್, ನಂಗೆ ಜೀವನನೇ ಈಗ ಸೊ ಗೈಸ್ ಇವೆಲ್ಲ ತಲೆ ಕೆಡಿಸ್ಕೊಂಡ್ಬೇಡಿ. ನೀವು ಮನೇಲಿ ಊಟ ಪ್ಲೇಟ್ ಏನಾದ್ರು ಇಟ್ಕೊಂಡಿದ್ರೆ ಪೀಸಾಗಿ ಊಟ ತಿನ್ನಿ, ನಿದ್ದೆ ಮಾಡಿ. ಅವಳ ಮಾತನ್ನ ಕೇಳಿಸ್ಕೊಳ್ಳೇಬೇಡಿ, ಇಗ್ನೋರ್ ಮಾಡ್ಬಿಡಿ ಆಯ್ತಾ. ಇವಾಗ ನಾನು ಇಗ್ನೋರ್ ಮಾಡ್ಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇಲ್ವಾ, ಆ ಥರ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋವರೆಗೂ ಸಂಜೆ ಹೇಳ್ತಾರಂತೆ. ಬೇಗ ಏನ್ ಗೊತ್ತಾ, ಇವಾಗ ಯಾವ ಮಂತ್ ಅಕ್ಟೋಬರ್ ಅಲ್ವಾ, ನವೆಂಬರ್ ಡಿಸೆಂಬರ್ ಇನ್ನು 2 months ಇದೆ. ಬೇಗ ತೇಜ ಅಕೌಂಟ್ ನ 150K ಮಾಡ್ಬೇಕು ಅಂತ ಫುಲ್ ಪಣ ತೊಟ್ಟಿದೀನಿ. ಆದ್ರೆ ಅವನು ಇಂಟ್ರೆಸ್ಟ್ ತೋರಿಸ್ಬೇಕು. ನಾನ್ ಕರ್ದಾಗೆಲ್ಲ ಅವ್ನು ವ್ಲಾಗ್ ಮಾಡಕ್ ಬರ್ಬೇಕು. ಸೊ ಅವ್ನು ಕರ್ದಿಲ್ಲ ಅಂದಾಗೆಲ್ಲ ನಾನು ವ್ಲಾಗ್ ಅಲ್ಲಿ ಸ್ಟೋರಿಗೆ ಹಾಕ್ಬಿಡ್ತೀನಿ, ನಾನು ಕರ್ದೇ ಬಂದಿಲ್ಲ ಅಂತ. ನೀವು ಬೈಯೋದೇನಿದ್ರು ಅವ್ನು ಏನೇನು ಪ್ಲಾನ್ ಮಾಡೋಣ, ಏನೇನು ಸ್ಕೀಮ್ ಮಾಡೋಣ, ಎಸ್ಕೇಪ್ ಆಗ್ಬಿಟ್ಟು ಅಂದ್ಬಿಟ್ಟು. ಎನಿವೇಸ್ ನಾನು ಒಂದು ಟ್ರೈ ಮಾಡ್ತಾ ಇರ್ತೀನಿ ಆಯ್ತಾ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್. ಮತ್ತೆ ನಾನು ಪೀಸ್ ಹೇಳ್ತೀನಿ. 1 2 3 ಪೀಸ್. ಮತ್ತೆ ಸಿಗೋಣ.